ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಗ್ಸ್ ಬೈ ರವಿ. ಇವತ್ತು ಮತ್ತೆ ಹೋಗ್ತಾ ಇದ್ದೀವಿ ಸಂಡೇ ಮ್ಯಾಚ್ ಆಡಲಿಕ್ಕೆ. ತುಮಕೂರಿಂದ ಮತ್ತೆ ಒಂದು ಟೀಮ್ ಬರ್ತಾ ಇದೆ. ಲಾಸ್ಟ್ ವೀಕ್ ಸೋತೋಗ್ಬಿಟ್ಟಿದ್ವಿ. ಈ ವೀಕು ಗೆಲ್ಲಬೇಕು ಅಂತ ಛಲದಲ್ಲಿ ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ಎನರ್ಜಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಸೇಮ್ ವೆನ್ಯೂ ಸೋಲೂರಲ್ಲೇ. ನಾಳೆ ನೋಡಿದ್ದೀರಾ ಫೀಲ್ಡ್ ಹೆಂಗಿದೆ ಅಂತ. ಇವತ್ತು ಗೆದ್ದೇ ಗೆಲ್ತೀವಿ. ನಿಮ್ಮ ಸಪೋರ್ಟ್ ಇರಬೇಕು ನಮ್ಮ ಜೊತೆ. ನೋಡಿ, ಇವತ್ತು ಹಿಂದ್ಗಡೆ 3 ಪ್ಲೇಯರ್ಸ್ ಕೂತಿದ್ದಾರೆ. ಮತ್ತು ಇಲ್ಲೊಬ್ಬ ನಮ್ಮ ಕ್ಯಾಪ್ಟನ್ ನಾಗು ಅವ್ರು ಕೂತಿದ್ದಾರೆ. ಏನೋ ತಲೆ ಮೇಲೆ ಕೈ ಇಟ್ಕೊಂಡಿದ್ದಾರೆ, ಗೊತ್ತಿಲ್ಲ ಇವತ್ತು ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಗೆದ್ದೇ ಗೆಲ್ತೀವಿ, ಅದೇ ಎನರ್ಜಿ ಇದ್ದೇ ಇರುತ್ತೆ. ಬನ್ನಿ, ನಿಮಗೆಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸಿಗೋಣ ಬನ್ನಿ ಫೀಲ್ಡಲ್ಲಿ. ಮಾಡು ಅಷ್ಟೇ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕುದೂರ್ ಪ್ರೈಡ್ ವರ್ಸಸ್ ಮ್ಯಾಶರ್ಸ್ ತುಮಕೂರು ಟೀಮ್ ಜೊತೆ ಆಟಾಡ್ತಾ ಇದ್ದೀವಿ. ನೋಡೋಣ ಇವತ್ತು ಯಾವ ಥರ ಇರುತ್ತೆ ವಾತಾವರಣ. ವೆದರ್ ನೋಡಿದ್ರೆ ತುಂಬ ಕೂಲಾಗಿದೆ, ತುಂಬ ಚೆನ್ನಾಗಿದೆ ಆಟಾಡೋಕ್ಕೆ. ನೋಡಿ ಗ್ರೌಂಡ್ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ. ಬಟ್ ಇದಿಲ್ಲ, ಟರ್ಫ್ ಇಲ್ಲ. ಬಟ್ ಆದರೂ ಇವನ್ ಆಗಿದೆ, ತುಂಬ ಚೆನ್ನಾಗಿದೆ. ನೋಡೋಣ ಯಾವ ಥರ ಪರ್ಫಾರ್ಮೆನ್ಸ್ ಬರುತ್ತೆ. ಮ್ಯಾಚ್ ಮುಂಚೆ ನೋಡಿ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಇರುತ್ತೆ. ನಾವು ಮ್ಯಾಟ್ ಹಾಕಬೇಕು, ಆಮೇಲೆ ಆಣಿಗಳು ಹೊಡಿಬೇಕು. ಇದರಲ್ಲೆಲ್ಲ ನೋಡಿ ಮುಂದಾಳತ್ವ ವಹಿಸೋದು ಅಂತಂದರೆ ನಮ್ಮ ನಾಗು ಒಬ್ಬನೇ. ನಾಗೇಂದ್ರ ಅವರೇ, ಏನು ಹೇಳ್ತೀರಾ ಈ ಎಫರ್ಟ್ಗೆಲ್ಲ? ಏನು ಹೇಳ್ತೀರಾ ನಾಗೇಂದ್ರ ಅವರೇ? ನಾಗೇಂದ್ರ ಅವ್ರಿಗೆ ಸ್ವಲ್ಪ ವಿಡಿಯೋ ಶೈ ಜಾಸ್ತಿ, ನೋಡಲ್ಲ ಮಕ್ಕನ. ಆದರೆ ನಾವಂತೂ ಬಿಡಲ್ಲ, ತೋರಿಸ್ತೀವಿ. ಹೌದಲ್ವಾ ನಾಗೇಂದ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೋಡೋಣ, ಇದೇ ಥರ ಬೌಲಿಂಗ್ ಬಿದ್ದರೆ ಓಕೆ. ಆಗ್ತಾ ಇದೆ ಕುದೂರ್ ಪ್ರೈಡ್ ವರ್ಸಸ್ ಸ್ಮ್ಯಾಶರ್ಸ್ ತುಮಕೂರು. ಇವರು ಮೊನ್ನೆ ಟಾಸ್ ಗೆದ್ದಿದ್ರಿ, ಇವತ್ತು ಟಾಸ್ ಓದ್ತಿದ್ದೀರಾ, ಏನನ್ನಿಸ್ತಾ ಇದೆ? ಏನು ತಗೊಬೋದು ಅವರು? ಅವರು ಮೇ ಬಿ ಬ್ಯಾಟಿಂಗ್ ತಗೊಬೋದು ಅನ್ಕೊಂತಾ ಇದ್ದೀನಿ. ಹೌದಾ? ಚೇಸಿಂಗ್ಗೆ ಬೀಳುತ್ತಾ? ಮೇ ಬಿ ಇವತ್ತು ಯಾವ್ಯಾವ ಥರ ಮಿಸ್ಟೇಕ್ಸ್ ಆಗಬಾರ್ದು, ಲಾಸ್ಟ್ ಟೈಮ್ ಆಗಿರೋದು. ನೋಡೋಣ. ಹೌದು. ಕ್ಯಾಪ್ಟನ್ ರೈಮ್ ಅವರು ಏನು ತೊಗೊಂಡಿರೋ ಡಿಸಿಷನ್? ಇಲ್ಲೇನು ಔಟ್ಫೀಲ್ಡ್ ಏನು ಸೇಮೇ ಇರುತ್ತೆ. ಓಕೆ. ಮತ್ತು ಕ್ಲೌಡೂ ಐತೆ. ಸೊ ಬೇಸಿಸು ಬ್ಯಾಟಿಂಗ್ ತೊಗೊಂಡಿದ್ವಿ. ಬ್ಯಾಟಿಂಗ್ ತೊಗೊಂಡಿದ್ದೀರಾ? ಆಮೇಲೆ ಈಕ್ವಲೇ ಐತೆ, ಬ್ಯಾಟಿಂಗ್ ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಬ್ಯಾಟಿಂಗ್ ತೊಗೊಂಡಿದ್ವಿ. ಕ್ಲೋಸ್ ಆಡ್ಸು, ಚೇತು. ಆಗಿ ಯೋಗಿ ಮತ್ತು ಚರಣ್ ಅವ್ರು ಹೋಗ್ತಾ ಇದ್ದಾರೆ. ನೋಡೋಣ ಇವತ್ತು ಯಾವ ಥರ ಬ್ಯಾಟಿಂಗ್ ಆಡ್ತಾರೆ. ಆಲ್ ದ ಬೆಸ್ಟ್ ಗೈಸ್. ಅದೇ ಬೇಕು. Four. ನಾವು ನಿಧಾನಕ್ಕೆ ಹಾಕಕ್ಕೆ ಶಾರ್ಟ್ ಮಚ್ಚಿ ಶಾರ್ಟ್.
ಫೋರ್ 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 performance, bro. Ayo, well played. Hey, well played. Take care of your ನಮ್ಮ ನಾಗೂರ್ ಬಗ್ಗೆ ಹೇಳಿ, ಇವತ್ತು ಹೆಂಗಿತ್ತು ಪರ್ಫಾರ್ಮೆನ್ಸ್? ನಿಜವಾಗ್ಲೂ ಅವ್ರ ಪರ್ಫಾರ್ಮೆನ್ಸು ಫೆಂಟಾಸ್ಟಿಕ್ ಆಗಿತ್ತು, ಆಸಮ್ ಆಗಿತ್ತು. ಆ್ಯಕ್ಚುಲಿ ನಾವು ನಮ್ಮ ಟೀಮ್ ಗೆಲ್ಲಿತ್ತು ಅಂತ ಇದ್ವಿ, ಬಟ್ ಆ್ಯಕ್ಚುಲಿ ಇವ್ರು ಬಂದುಬಿಟ್ಟು ಮಿಡಲ್ ಆರ್ಡರಲ್ಲಿ ಏನು ಮ್ಯಾಚ್ ತಗೊಂಡು ಹೋದ್ರು ನಾವೆಲ್ಲ ಕೈ ಬಿಟ್ಟಿದ್ವಿ, ಮ್ಯಾಚ್ ಸೋಲ್ತೀವಿ ಅಂತ. ಇವ್ರು ಯಾವಾಗ ಇವ್ರು ವಿಕೆಟ್ ಹೋಯ್ತು ಆವಾಗ ನಮಗೆ ಬಂದಿದ್ದು ಪ್ರೆಷರು ರಿಲೀಸ್ ಇತ್ತು ಅಂತ. ಒಂದು ಭಯ ಹುಟ್ಟಿಸಿದ್ರು ಪಕ್ಕ, ತುಂಬ ಭಯ ಹುಟ್ಟಿಸಿದ್ರು. ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ನಾಗು ಅವರು. ನಮ್ಮ ಟೂರ್ನಿಮೆಂಟ್ ನಾವೆಲ್ಲ ಆಡಿಸ್ತೀವಲ್ಲ, ಇವರೆಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿ. ನಮ್ಮ ಸ್ಮ್ಯಾಶರ್ ಕ್ಯಾಪ್ಟನ್ ರಹೀಮ್ ಅವರು 14 ರನ್ಸು 4 ವಿಕೆಟ್ ತಗೊಂಡಿದ್ದಾರೆ. ಅವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್. ಮತ್ತೆ ಏನಾಯ್ತು? ಮತ್ತೆ ಸೋತಿದೀವಿ, ಏನು ಅರ್ಥನೇ ಆಯ್ತಿಲ್ಲ ಗುರು ನಂಗಂತೂ. ಇಲ್ಲ ಈಸಿಯಾಗಿ ಗೆಲ್ಲ ಮ್ಯಾಚು. ಹೋದ ಮ್ಯಾಚು ಮಿಡ್ಲ್ ಆರ್ಡರ್ ಫ್ಲಾಪ್ ಆಗಿದ್ರು, ಈ ಮ್ಯಾಚು ಓಪನರ್ ಫ್ಲಾಪ್ ಆಗಿದ್ವಿ. ನೆಕ್ಸ್ಟ್ ಮ್ಯಾಚ್ ಡೆಫಿನೆಟ್ಲಿ ವಿ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಓಕೆ, ನಮ್ಮ ಜೊತೆ ವಿನ್ನರ್ಸ್ ಕ್ಯಾಪ್ಟನ್ಸ್ ಇದ್ದಾರೆ. ರಹೀಮ್ ಅವರು, ಹೇಗೆ ಅನಿಸ್ತು ರಹೀಮ್ ಅವರು ಇವತ್ತು? ಒಳ್ಳೆ ಆಟ ಅಪೋನೆಂಟಿಂದ. ಮೀನ್ಸ್ ನಾಗವರು ಒಳ್ಳೆ ಫಾರ್ಮಲ್ಲಿ ಬಂದವರೆ, ಒಳ್ಳೆ ಆಟ ಆಡೋರು. ಮಿಡ್ಲಲ್ಲಿ ಐ ಥಿಂಕ್ ವಿಕೆಟ್ಸ್ ಬೇಕಾಗಿತ್ತು ನಮಗೆ, ಅವಾಗೇ ಇವ್ರದ್ದು ಪಾರ್ಟ್ನರ್ಶಿಪ್ ಒಳ್ಳೆ ಬಿಲ್ಡ್ ಆಯಿತು. ಸೊ ಅದಕ್ಕಿಂತ ಸ್ವಲ್ಪ ಪ್ರೆಷರ್ ನಮ್ಮ ಮೇಲೆ. ಸೊ ಓಕೆ, ಆದ್ರೂ ಬಾಯ್ಸು ಒಳ್ಳೆ ಬ್ಯಾಕಪ್ ಕೊಟ್ಟರು. ಎಲ್ಲ ನಮ್ಮ ಪ್ಲೇಯರ್ಸ್ ಒಳ್ಳೆ ಆಟ ಆಡಿದ್ರು, ಫೀಲ್ಡಿಂಗಲ್ಲೂ ಪರವಾಗಿಲ್ಲ. ಸೊ ಒಳ್ಳೆ ಆಟ, ಎರಡು ಟೀಮ್ವರೆಗೂ ಕಂಗ್ರ್ಯಾಚುಲೇಷನ್. ಅರೇಂಜ್ಮೆಂಟ್ಸ್ ಎಲ್ಲ ಹೆಂಗಿತ್ತು ನಮ್ಮ ನಾಗು ಕಡೆಯಿಂದ? ಅವರು ಭಾಳ ಅಳುಬ್ರು. ನಾವು ಆಡಿದ್ದೀವಿ ಜೊತೆಯಲ್ಲಿ, ಭಾಳ ಮ್ಯಾಚಸ್ ಆಡಿದ್ದೀವಿ ಜೊತೆಯಲ್ಲಿ. ಒಳ್ಳೆ ಆಟಗಾರ ಮತ್ತು ಒಳ್ಳೆ ಹ್ಯೂಮನ್ ಬೀಯಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರಹೀಮ್. ಓಕೆ, ಥ್ಯಾಂಕ್ ಯು.